ಹಾಲು ಕುಡಿ ಬರ್ರಿ ಎಲ್ಲರೂ ಹೋಗ್ರಿ ಹೋಗ ಹಾಲು ಕುಡಿ ಬರ್ರಿ ಹೋಗ ಹಾಲು ಕುಡಿದು ಬಾರೋ ಹಾಲು ಕುಡಿ ಬರ್ರಿ ಮಕ್ಕಳೇ ಎಲ್ಲರೂ ಲಗು ಹೋಗ್ರಿ ಈಗ ಹಾಲು ಕುಡಿದು ಬಂದ ತಕ್ಷಣ ಎಲ್ಲಾರ್ದು ಹಲ್ಲು ಚೆಕ್ ಮಾಡೋದು ದೀಕ್ಷಾ ಅದಿಲ್ಲ ಎಲ್ಲಾರ್ದು ಹಲ್ಲು ಚೆಕ್ ಮಾಡಿ ನೀನು ಹಲ್ಲು ತಿಕ್ಕೊಂಬಂದಾರಿಲ್ಲ ನಾಲ್ಗೆ ತಿಕ್ಕೊಂಡು ಹಲ್ಲು ತಿಕ್ಕಾರಿಲ್ಲ ಅಂತ ನೀ ಚೆಕ್ ಮಾಡಬೇಕು ನೀನು ತಲೆ ಸ್ನಾನ ಮಾಡ್ಯಾರಿಲ್ಲ ಹಿಂಗೆ ಕೆರ್ಕೋತಾರೆ ನೋಡು ಮಾಡಿದೆ ನಿಂದು ಹಲ್ಲ ಸ್ವಚ್ಛದವು ಸೂಪರ್ ಇಲ್ಲ ಆಕಿ ದೀಕ್ಷಾ ನೋಡ್ತಾ ಆಮೇಲೆ ಲೀಡ್ರಾಕಿ ನಿನ್ನ ಹಲ್ಲ ನಾನು ನೋಡ್ತೀನಿ ಸೂಪರ್ ನಾಲ್ಗೆ ತಿಕ್ಕಿ ಇಲ್ಲ ಸೂಪರ್ ನೀ ಹಲ್ಲು ತಿಕ್ಕಿಯಾ ಇವತ್ತು ತಿಕ್ಕೊಂಬಂದಿ ನೋಡಿ ಇವತ್ತು ನಿನ್ನೆ ತಿಕ್ಕೊಂಬಂದಿದ್ದಿರೋದಿಲ್ಲ ಹಲ್ಲ ನಿನ್ನ ಹೆಂಗ ಬಂದಿದ್ದಿಲ್ಲ ನಾಲ್ಗೆ ತಿಕ್ಕಿದ್ಯಾ ನಾಲ್ಗೆ ಹಿಂಗೆ ತಿಕ್ಕಬೇಕು ಆಮೇಲೆ ಸಾಬೂನು ಹಚ್ಚಿ ಕೈ ತೊಗೋಬೇಕಿಲ್ಲ ಹಿಂಗೆಲ್ಲ ಹಿಂಗೆ ನೋಡು ತೋರಿಸಿಲ್ಲ ಹಿಡೀಲಿ ಸಾಬೂನು ಹೆಂಗೆ ತೊಗೋಬೇಕು ಗೊತ್ತಾನ ನೋಡಿ ಮತ್ತೆ ಹಿಂಗೆ ಮಾಡ್ಬೇಕು ಈ ಕಡೆ ಹೇಳಿ ಹಿಡಿ ಹಲ್ಲು ಹಿಂಗೆ ತಿಕ್ಬೇಕು ನೋಡಿಲಿ ಹಿಂಗೆ ಇಲ್ಲಿ ಮುಂದೆ ಬರ ಈಚೆ ಕಡೆ ಬಾ ಅವನ ಮಾತು ಹಿಂಗೆ ಆತಾ ಮತ್ತೆ ಉಳ್ಬೇಕು ನೀರು ತಗೋಬೇಕು ಮತ್ತೆ ಬೆರಳಿಲಿ ಮಾಡಬೇಕು ಆಮೇಲೆ ಉಗುಳ್ಬೇಕು ಬಾಯಿ ಮುಕ್ಕಳಿಸ್ಬೇಕು ಮತ್ತೆ ತಗೋಬೇಕು ನಾಲ್ಗಿಲಿ ಬೆರಳಿಲಿ ತಿಕ್ಕಬೇಕು ಉಗುಳ್ಬೇಕು ಉಗುಳಿ ಆಮೇಲೆ ಸಾಬೂನು ಹಚ್ಚಿ ಕೈ ತಗೋಬೇಕು ಹಿಂಗೆ ಉಗುಳು ತಕ್ಕೋಬೇಕು ಹಿಂಗೆ ನೋಡಿ ಇಲ್ಲೆಲ್ಲ ಇಲ್ಲಿ ಕುಂತಿರ್ತೈತಿ ಇಲ್ಲೆಲ್ಲ ರೋಗ ಕುಂತಿರ್ತಾವೆ ಇಲ್ಲಿ ನಾಲ್ಗೆಗಳು ಇಲ್ಲಿ ಬಂದಿರ್ತಾವೆ ನೋಡಿ ಇಷ್ಟು ಹಿಂಗೆ ತುಕ್ಕೋಬೇಕು ಹಿಂಗೆ ಆಮೇಲೆ ನೀರು ಹಾಕಿ ಡೈರೆಕ್ಟ್ ಸರಿಯಾಗಿ ಎದ್ದಬಾರ್ದು ಕೈ ನೀರು ತೊಗೊಂಡು ತೊಳಿಬೇಕು ನೀರು ಹಾಕ್ಬೇಕು ಹಿಂಗೆ ಆಮೇಲೆ ಮುಖ ತೊಗೋಬೇಕು ಆಮೇಲೆ ನೀರು ತೊಗೋಬೇಕು ಮೂಗನ ನೀರು ತೊಗೋಬೇಕು ಹಿಂಗೆ ಕಿರುಬೇಳೆಲಿ ಮೂಗನ ಹಿಂಗೆ ಹಿಂಗೆ ತೊಗೋಬೇಕು ಮತ್ತೆ ನೀರು ತೊಗೋಬೇಕು 3 ಸಲ ಈಚೆ ಕಡೆ 3 ಸಲ ಈಚೆ ಕಡೆ 3 ಸಲ ನೋಡಿ ಅಕ್ಕಿ ತಗೋ ಹೆಂಗೆ ಮಾಡಾಡೋಕೆ ಮುಖ ಮೂಗನ ಸುಬ್ಳಾಗೈಡ್ಕೊಂಡ್ಬಿಡ್ತಾರೆ ಹಿಡೀಲಿ ಆಯ್ತಾ ಯಾಕಂದ್ರೆ ಮೂಗನ ಹಿಗ್ ಕುಂತಿರ್ತಾವೆ ಅವು ಹಿಗ್ ಏನು ಮಾಡ್ತಾವೆ ನೀವು ಕೇಳ್ತಾವೆ ಈ ಕಡೆ ಹಿಂಗೆ ಮಾಡ್ಕೊತ ಕುಂತ್ಬಿಡ್ತೀವಿ ನೀವು ಕ್ಲಾಸ್ನಾಗ ಆಮೇಲೆ ಏನು ಮಾಡೋದು ಮತ್ತೆ ಹಿಂಗೆ ತೊಗೊಳ್ಳೋದು ಎಲ್ಲ ಆದ್ಮೇಲೆ ನೋಡಿ ಹಿಂಗೆ ಮಾಡೋದು ಹಿಂಗೆ ಕಿವಿ ಒಳಗೆ ಹಿಂಗೆ ಆಮೇಲೆ ನೀರು ಆಮೇಲೆ ಮತ್ತೆ ಆಯ್ತಾ ಇದು ಮುಖ ತಕ್ಕೊಳ್ಳೋದು ಈ ಕಡೆ ಸ್ನಾನ ಕುಕ್ಕಿರಲ್ಲ ಅವಾಗ ಬಾಡಿ ಎಲ್ಲ ಸಾಬೂನು ಹಚ್ಚಿ ಅವಾಗ ಅವಾಗ ಕರೆದು ಬೆನ್ನು ಉಜ್ಜಿಸಿ ತಲೆಗೆ ಏನಾಗಿದ್ವು ಅಂದ್ರೆ ಬೇವಿನ ಎಣ್ಣೆಯಿಂದ ತಲೆ ಸ್ನಾನ ಮಾಡಿ ಆಯ್ತು ಎಲ್ಲ ಮಾಡ್ತೀರಿ ನಾಲಿಗೆ ಒಳಗೆ ರೋಗನ ಇರ್ತಾವಲ್ಲ ಅದ್ರದ್ದು ಹೆಂಗೆ ಅವೇ ಸ್ಮೆಲ್ ಬರೋದು ಬಾಯಿಲೆ ಯಾಕಂದ್ರೆ ನಾವು ರಾತ್ರಿ ಉಂಡಂಥ ಊಟ ಹಲ್ಲಿನ ಮೇಲೆ ನಾಲ್ಗಿ ಮೇಲೆ ಗೋಡೆ ಮೇಲೆ ಅಂಟ್ಕೊಂಡಿರ್ತಾವೆ ಗೊತ್ತಾತಾ ಹಲ್ಲಿನ ಮೇಲಿನ ರೋಗಗಳು ಸಾಯ್ತಾವು ನಾಲ್ಗೆ ಒಳಗಿನ ರೋಗಗಳು ಅಲ್ಲೇ ಕುಂದಿರ್ತಾವು ನಾವು ತಿಕ್ಕಿ ಉಗುರ್ ಮೇಲಿನ ಕುಂದಿರ್ತಾವು ವಾಸನೆ ಬರುತ್ತಾ ಹೋದಿನಲ್ಲ ಎಲ್ಲರೂ ನಾಲ್ಗಿ ತಿಕ್ಕಿರಿ ಇವತ್ತ ಯಾರ್ಯಾರು ತಿಕ್ಕಿರಿ ನಾಲ್ಗಿ ಸೂಪರ್ ಇವತ್ತೆಲ್ಲರೂ ಭಾಳ ಸ್ವಚ್ಛ ಕಾಣತ್ತೀರಿ ನೋಡು ಆಯ್ತು ಹೋಗು ಊಟ ಹಾಲು ಕುಡ್ದು ಬಂದು ಹಾಲು ಚೆಕ್ ಮಾಡಿ ಆಯ್ತು ಬಿಡು ಮತ್ತೆ ಹೋಗ ಮಕ್ಕಳಿಗೆ ಇವನ್ನೆಲ್ಲ ಯಾಕೆ ಹೇಳ್ತೀವಿ ಅಂತಂದ್ರಿ ನಾವು ಸುತ್ತಮುತ್ತಲು ನಮ್ಮ ಮಕ್ಕಳು ನಮ್ಮ ಸುತ್ತಲೂ ಬಂದು ನಿಂದಿರ್ತಾವೆ ವಾಸನೆ ಬಂದುಬಿಡ್ತೈತಿ ನಮಗೆ ತುಂಬ ಅಂದ್ರೆ ಇರಿಟೇಷನ್ ಆಗುತ್ತೆ ಅವು ಜ್ವರ ಇರ್ತಾವೆ ಮೈಯೊಳಗೆ ಜ್ವರ ಇರ್ತಾವೆ ಈಗ ನನಗೆ ಇದೇ ಸ್ಕೂಲಿಗೆ ಬಂದಮೇಲೆ 2-3 ಸಲ ಆಯ್ತು ನನಗೆ ಯಾರ್ದಾರ ಬಾಯಿ ವಾಸನೆ ಬಂತಂದ್ರೆ ನನಗೆ ಸಂಜೆ ಅನ್ನೋದ್ರೊಳಗೆ ತಲೆನೋವು ಹೊಟ್ಟೆ ಬರೋಕ್ಕೆ ಚಾಲು ಮಾಡ್ತೈತಿ ಅಂದ್ರೆ ಜರ್ಮ್ಸ್ ಅದಾವಲ್ರಿ ಅವು ನಮ್ಮ ಶರೀರವನ್ನು ಸೇರ್ಕೊಂಡ್ಬಿಡ್ತಾವೆ ಇನ್ನೊಬ್ಬರ ರೋಗಾಣುಗಳು ಬಾಯಿ ಸ್ಮೆಲ್ಲಿನಿಂದ ಯಾಕಂದ್ರೆ ಇನ್ನೊಂದು ಬರೀಲಿ ಎದ್ದು ಬರೀ ಹೇಳ್ತೀನಿ ಬಾಯಿಲೆ ಬಾಯಿ ವಾಸನೆ ಹಲ್ಲು ತಿಕ್ಕಿದ ಮೇಲೂ ಸಹಿತ ಬಾಯಿ ವಾಸನೆ ಬರ್ತೈತೆ ಅಂದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ಬಾಡಿ ಒಳಗೆ ಪ್ರಾಬ್ಲಮ್ ಇರ್ತೈತಿ ಸಮಸ್ಯೆ ಇರ್ತೈತಿ ಗೊತ್ತಾ ಆರಾಮಿರ್ಲಿಕ್ಕಂದ್ರೆ ಬಾಯಿ ವಾಸನೆ ಬರ್ತಾ ಈಗ ಮುಂಜಾನೆ ಹಲ್ಲು ತಿಕ್ತೀವಿ ನಾಲ್ಗೆ ತಿಕ್ತೀವಿ ಆದರೂ ಸಹಿತ ಮಧ್ಯಾಹ್ನವರೆಗೂ ಬಾಯಿ ವಾಸನೆ ಬರ್ತೈತೆ ಅಂದ್ರೆ ನೋಡಲೆ ಎಲ್ಲವ ನಮಗೆ ಏನಾರ ಜ್ವರ ಇರ್ತೈತಿ ಮೈ ಒಳಗೆ ಏನಾರ ದುಗಾಡಿದ್ರೆ ಬಾಯಿ ವಾಸನೆ ಬರುತ್ತೆ ಹೌದಾ ಆ ವಾಸನೆ ಒಳಗೆ ರೋಗಾಣುಗಳು ಇರ್ತಾವೆ ಜರ್ಮ್ಸ್ ಇರ್ತಾವೆ ಆ ಜರ್ಮ್ಸು ಇನ್ನೊಬ್ಬರ ಸ್ಮೆಲ್ ನಮಗೆ ಬಂತಂದ್ರೆ ಆ ಜರ್ಮ್ಸು ನಮ್ಮ ಮೂಗಿನ ಮುಖಾಂತರ ನಮ್ಮ ಶರೀರ ಸೇರ್ಕೊತಾವೆ
ನಮಗೆ ರೋಗ ನಿರೋಧಕ ಶಕ್ತಿ ಇತ್ತಂತಂದ್ರೆ ನಮಗೇನೂ ಆಗಂಗಿಲ್ಲ. ಆದ್ರೆ ಅದು ಸ್ವಲ್ಪ ರೋಗಾಣುಗಳು ಸೇರಿಕೊಂಡು ನಮಗೆ ಏನಾಕೈತಿ ತಲೆ ನೋವು ಜ್ವರ ನಮಗೆ ಚಲೋ ಆಕೈತಿ. ನೆಗಡಿ ಇತ್ತಂದ್ರೆ, ಜ್ವರ ಇತ್ತಂದ್ರೆ, ಕಾಮನಿ ಇತ್ತಂದ್ರೆ ಆ ರೋಗಾಣುಗಳು ಅವ್ರ ಬಾಯಿ ವಾಸನೆ ಬರುತ್ತೆ. ಅದಕ್ಕೆ ಆರಾಮ ಇರ್ಲಾರ್ದವ್ರಿಗೆ ಏನು ಮಾಡ್ತಾರೆ, ಸಪ್ರೇಟ್ ರೂಮ್ನೊಳಗೆ ಕುಂದಿಸ್ತಾರೆ. ಆರಾಮ ಇರ್ಲಾರ್ದ ಸುತ್ತಲೂ ಯಾರೂ ಹೋಗಬಾರ್ದು. ಯಾಕಂದ್ರೆ ಹೋದ್ರೂ ಸಹಿತ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಯಾಕಂದ್ರೆ ಅವರು ಉಸಿರಾಟದಲ್ಲಿ ಅವರ ಒಂದು ಇದರಲ್ಲಿ ಜರ್ಮ್ಸ್ ಅವ್ರ ಸುತ್ತಲೂ ಏರಿಯಾ ಇರ್ತಾವೆ. ಹೀಗಾಗಿ ಆರಾಮಿಲ್ಲಾರ್ದಂಥ ಸುತ್ತಲೂ ಹೋಗ್ಬೇಕಾದ್ರೆ ಅವ್ರಿಗೆ ಮೊದಲನೇದಾಗಿ ಪ್ರತಿದಿನವೂ ಅವರು ಏನಪ್ಪ ಅಂದ್ರೆ ದೀಕ್ಷಾ ಬಾಯಿಲಿ ದೀಕ್ಷಾ ಬಾರ ತೊಂಬರ ಇಲ್ಲಿ ಬಾಯಿಲಿ ವಾಚ್ ತಂದ್ಯಾ ಬಾಯಿಲೆ ಸೂಪರ್ ಇತ್ತು ವಾಚ್. ಆಮೇಲೆ ಇವನು ದೀಕ್ಷಾ ಇವತ್ತು ನನ್ನ ಫೇಸ್ ಮುಖದ ಮೇಲೆ ಏನರ ಬದಲಾವಣೆ ಕಾಣತ್ತೈತೇನು? ಇಲ್ಲ ನಿನ್ನೆಗಿದ್ರು ನಿನ್ನೆ ಮುಂಜಾನೆಗಿದ್ರು ಇವತ್ತು ಚೇಂಜಸ್ ಆಗಿಲ್ಲ ನೋಡ್ರಿ. ನಿನ್ನೆ ಇದ್ದಂಥ ಚೇಂಜಸ್ ಇವತ್ತು ಚೇಂಜಸ್ ಕಾಣಾಕತ್ತಿಲ್ಲ. ಕಾಣಾಕತ್ತೈತಿ ಏನು ಕಾಣಾಕತ್ತೈತಿ? ಹೆಂಗೆ ಬೇರೆ ಕಾಣಾಕತ್ತೀನಿ? ಬೇರೆ ಟೀಚರ್ ಗತೆ ಹೆಂಗೆ? ಏನು ಕಾರಣ ಏನು? ನಿನ್ನೆ ಬೆಳ್ಳಗಿದ್ದೆ ಇವತ್ತು ಕರ್ರಾಗಿನೋ ಅಥವಾ ನಿನ್ನೆ ಕರ್ರಗಿದ್ದೆ ಇವತ್ತು ಬೆಳ್ಳಗಾಗಿನೋ? ಬೆಳ್ಳಗಾಗಿನಲ್ಲ, ಸೂಪರ್. ಅದಕ್ಕೊಂದು ನಾನು ಮನೆಯಲ್ಲಿ ಒಂದು ರೆಮಿಡಿ ಮಾಡಿ ನಾನು ನಿಮಗೂ ಬೇಕಾದ ರೆಮಿಡಿ ಏನೇನು ಹಾಕಿನ ಗೊತ್ತಾ? ತಲೆ ಸ್ನಾನ, ಆಮೇಲೆ ಕೂದಲ ಇಲ್ಲೆಲ್ಲ ನನ್ನ ಕೂದಲ ಬಿಳಿ ಇದ್ದು ಸ್ವಲ್ಪ ಇವತ್ತು ಕರಿ ಕಾಣತ್ತವ ನಾವು. ಇಲ್ಲಿ ಬಿಳಿ ಇದ್ವಲ್ಲ ನಿನ್ನ ಕೂದಲ ನೋಡಿರೇನ? ಇವತ್ತು ಕರಿ ಕಾಣಕತ್ತವು. ಅದಕ್ಕೊಂದು ಆಗ್ಯಾವ. ಅದಕ್ಕೊಂದು ನಾನು ಮನೆಯಲ್ಲಿ ರೆಮಿಡಿ ಮಾಡೀನಿ. ಅದಕ್ಕೊಂದು ನೀರು ರೆಡಿ ಮಾಡೀನಿ ನಾನು. ಹೇಳ ನೋಡು. ನಿನ್ನೆ ಬರೋ ಮುಂದೆ ನಾ ಏನು ಮಾಡಿದ್ದೆ, ಆಮ್ಲ, ನೆಲ್ಲಿಕಾಯಿ, ರೀಠಾ, ಸೀಗೆಕಾಯಿ, ಅವರು ಅಂಟೋಳಕಾಯಿ ಇವನು ಮೂರೂ ಸಹಿತ ನೀರಿನಲ್ಲಿ ನೆನೆ ಹಾಕಿ ಬಂದಿದ್ದೆ. ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಏನಪ್ಪ ಅಂದ್ರೆ ಪೇರು ಎಲೆ, ಇವನಿಷ್ಟು ನಾನು ಕೇಳಿಲೆ ಇವನಿಷ್ಟು ನೀರಿನಲ್ಲಿ ನೆನೆ ಹಾಕಿ ಬಂದಿದ್ದೆ ನಾನು. ಮನೆಗೆ ಹೋಗಿ ಅವನಿಷ್ಟು ಕಳ ಕುದಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಸಿದೆ. ಮೇಲೆ ಅಲೋವೆರಾ ಹಾಕಿದೆ ಅದಕ್ಕೆ ಸ್ವಲ್ಪ. ಈ ನೀರಿಲೆ ನಾನು ತಲೆ ಸ್ನಾನ, ಮುಖ ಸ್ವಲ್ಪ ಹೌದನಂಟು ಸ್ವಲ್ಪ ಸಾಬೂನು ಹಚ್ಚಿ ತಲೆ ಸ್ನಾನ ಮಾಡಿದೆ ನಾನು ನಿನ್ನೆ. ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸಿದೆ ಆ ನೀರಿಗೆ. ಏನು ಹೇಳ್ರಿ? ಆ ನೀರಿಗೆ ಕೊಬ್ಬರಿ ಎಣ್ಣೆ ಸೇರಿಸಿದೆ. ಅಷ್ಟೇ ನಾ ಮಾಡಿದ್ದು. ಆ ನೀರಿಲೆ ನಾನು ನಿನ್ನ ತಲೆ ಸ್ನಾನ ಮಾಡಿದೆ. 10 ನಿಮಿಷದಲ್ಲಿ ನನ್ನ ಮುಖ ಬಿಳಿ ಕಾಣಾದತ್ತಲ್ಲ. ನೀನು ಮುಂಜಾನೆ ಕರ್ರಗಿದ್ದೆಲ್ಲ ನಾನು. ನಿಮಗೂ ಆ ನೀರು ಬೇಕಾ? ಮಾಡೋಕ್ಕೆ ಕಲಿಸ್ಲ? ಆಯಿತಾ? ಹಂಗಾರೆ ಎಲ್ಲರೂ ಆ ನೀರು ಮಾಡಿಕೊಂಡು ಏನು ಮಾಡ್ರಿ ಅಂದ್ರೆ ಒಂದು ಬಾಟ್ಲಲ್ಲಿ ತುಂಬ್ಕೊಂಡು ಇಟ್ಕೊಳ್ಳಿ ಅಂತ ತಲೆ. ಆಮೇಲೆ ಆ ನೀರು ಹೇನಿಗೆ ಸಹಿತ ನಾನು ತಲೆ ಕಡೆ ಹಾಕ್ತಿತ್ತು. ನೀವೆಲ್ಲ ಹಿಂಗೆ ಬಗ್ಗೆ ನಿಂದಿರ್ತಿರಲ್ಲ, ತಲೆ ಕಟ ಹಿಂಗೆ ಮಾಡ್ಕೊಳಾಕ್ತಿದ್ದೆ ನಾನು. ಹಿಂಗೆ ಸಣ್ಣ ಒಳಗೆ ನಿಮ್ಮ ಏನೆಲ್ಲ ನನ್ನ ತಲೆ ಹಾಕಿ ಬಿದ್ದಿದ್ದು. ನಮ್ಮ ಮನ್ಯಾಗ ಏನು ನೋಡೋರಿಲ್ಲ ನನಗೆ. ಅಮೃತ ಏನು ಮಾಡಬೇಕು? ಹಿಂಗೆ ಆ ನೀರು ಏನು ಹೋಯ್ತು, ನನ್ನ ಬಿಳಿ ಕೂದಲು ಹೋಯ್ತು. ಮತ್ತೇನಪ್ಪ ಅಂದ್ರೆ ನನ್ನ ಮುಖ ಏನಪ್ಪ ಅಂದ್ರೆ ಒಟ್ಟು ಫ್ರೆಶ್ ಅನ್ನಿಸ್ತು ನನಗೆ. ನಿದ್ದೆ ಬಂತು ಇಷ್ಟೇ. ಚಾ ಬ್ಯಾಡ ಬಿಡ್ರಿ, ನಾ ಬಾಯಿಗೆ ಫ್ರೆಶ್ ಮಾಡ್ಕೊಂಬಂದೀನಿ ಈಗ. ನಿಮಗೂ ಆ ನೀರು ಬೇಕಾ? ಏನೇನು ತೊಗೊಂಬರ್ತೀರಿ? ಹೆಂಗಾರಾಗುತ್ತೆ ನೀವು? ಎಲ್ಲಿ ಮಾಡೋಣ ಅದನ್ನು ರೆಮಿಡಿ? ಯಾರ್ದಾರ ಮನ್ಯಾಗ ಮಾಡೋಣ? ಇಲ್ಲಿ ನಿಮ್ಮ ಮನ್ಯಾಗ? ಹೌದಾ? ಆಮೇಲೆ ಮತ್ತೀಗ ಬರೋ ಮುಂದೆ ನಾ ಏನು ಮಾಡಿದೆ, ಏನಪ್ಪ ಅಂದ್ರೆ ಅದು ದಾಳಿಂಬ್ರಿ ತಪ್ಪಲ ಬಾಯಿಗೆ ಇಟ್ಕೊಂಡು ಬಂದಿದ್ದೆ. ಅದು ಸಹಿತ ಬಾಯಿ ಸ್ವಚ್ಛ ಆಯ್ತು, ನಾಲಿಗೆ ಸ್ವಚ್ಛ ಆಯಿತು. ಈಗ ಮಧ್ಯಾಹ್ನ ಮಟ ನನಗೇನು ಉಣ್ಣುವಂಗೆ ಏನೂ ಅನಿಸಲ್ಲ. ಭಾರಿ ಚಲೋ ಅನಿಸ್ತು, ಹೌದಿಲ್ಲ? ಜರ್ಮ್ಸ್ ಫ್ರೀ ಆಯ್ತಲ್ಲ. ನಾ ಹೇಳಿದ್ದು ರೆಮಿಡಿ ಪಸಂದ್ ಬಂತ ನಿಮ್ಗೆ? ಗೊತ್ತಿತ್ತಾ? ಮೊದಲ ಗೊತ್ತಿತ್ತಾ? ಹೇಳಿದ್ದು ಚಲೋ ಆತಾ? ಉಪಯೋಗ ಆತಾ? ಆಯಿತು. ಏನಂಗಾರ ಕೂದಲ, ಹೇನು, ಮುಖ, ಚರ್ಮ ಎಲ್ಲದಕ್ಕೂ ಒಂದೇ ನೀರು. ಆ ನೀರು ಯಾವ್ದು ಅನ್ನೋದು ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ. ಮಾಡಿ ತೋರಿಸಂದ್ರೆ ತೋರಿಸ್ತೀನಿ. ಇಲ್ಲಿಕಂದ್ರೆ ಅದನ್ನೊಂದು ವಿಡಿಯೋ ಮಾಡ್ಕೊಂಬರ್ತೀನಿ, ನಿಮ್ಗೆ ತೋರಿಸ್ತೀನಿ ಅಂತ. ಆಯಿತಾ? ಹಿಂಗಾರೆ ನೀವು ಏನೇನು ಮಾಡ್ಬೇಕು ಹಂಗಾರೆ ಈಗ? ಆಯಿತು.